ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ. ಯಶ್ ಅವರ ಡೈಲಾಗ್ ಒಂದಿಗೆ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಕೊಂಡ್ರ ಖಂಡಿತವಾಗಿಯೂ ಕೂಡ ಇವತ್ತಿನ ವಿಡಿಯೋಗೂ ಯಶ್ ಡೈಲಾಗ್ಗೂ ಕೂಡ ಅದ್ಭುತ ಸಂಬಂಧ ಇದೆ. ಹೌದು ಬಂಧುಗಳೇ, ನಾವು ಸ್ನೇಹಿತರನ್ನ ಮಾಡ್ಕೊಬೇಕು ಅಂದ್ರೆ ನೋಡಿ ಮಾಡಿ ಮಾಡಬೇಕಾಗುತ್ತೆ. ನಮಗೆಲ್ಲರಿಗೂ ಕೂಡ ನಮ್ಮ ಗಿಲ್ಲಿ ನಟರಾಜ್ ಅವರ ಜೀವನದಲ್ಲಿ ಬಂದಂತಹ ಗಗನ ಅವರು ಮತ್ತು ಕಾವ್ಯ ಅವರು ಸ್ನೇಹದ ಬಗ್ಗೆ ಒಂದು ಅದ್ಭುತವಾದ ಪಾಠವನ್ನ ಮಾಡ್ತಾ ಇದ್ದಾರೆ. ಅದು ಏನು ಅಂತ ನೋಡೋಣ ಬನ್ನಿ ಬಂಧುಗಳೇ. Sparkler Naveen, where we spark young minds. ಬಂಧುಗಳೇ, ಗಿಲ್ಲಿ ಮತ್ತು ಗಗನ ಬಾರಿಯವರ ಸ್ನೇಹದ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಗಿಲ್ಲಿ ಎಂತಹ ತುಂಟ ಮತ್ತು ಲಾಯಲ್ ಪರ್ಸನಾಲಿಟಿ ಅನ್ನೋದು ನಮಗೆ ಅರಿವಿದೆ. ಹೌದು ಬಂಧುಗಳೇ, ಗಿಲ್ಲಿ ಮತ್ತು ಗಗನ ಬಾರಿಯವರು 2-3 ಶೋಗಳಲ್ಲಿ ಒಟ್ಟಿಗೆ ಭಾಗವಹಿಸಿದ್ದಿದೆ, ಒಟ್ಟಿಗೆ ಕಾಣಿಸಿಕೊಂಡಿದ್ದಿದೆ, ತುಂಟತನ ಮಾಡಿದ್ದಿದೆ, ಜೊತೆಗೆ ಕಿಚಾಯಿಸಿದ್ದು ಕೂಡ ನಾವು ಗಮನಿಸಿದ್ದೇವೆ. ಗಿಲ್ಲಿಯವರು ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ತಕ್ಕಂಥದ್ದು ವಿಷಯಗಳು ಆಗಾಗ ಟಿವಿಯಲ್ಲಿ ನೋಡ್ತಾ ಇದ್ದು ಸರ್ವೇ ಸಾಮಾನ್ಯ. ಹಾಗೆ ಗಗನ ಜೊತೆಯಲ್ಲೂ ಕೂಡ ಫ್ಲರ್ಟ್ ಮಾಡೋದನ್ನ ನಾವು ಗಮನಿಸಿದ್ದೇವೆ. ಆದರೆ ಗಿಲ್ಲಿ ನಟರಾಜ್ ಅವರು ಬಿಗ್ ಬಾಸ್ ಒಳಗಿದ್ದಾಗ ನ್ಯೂಸ್ ಮಾಧ್ಯಮರು ಗಗನ ಬಾರಿ ಅವರಿಗೆ ಒಂದು ಪ್ರಶ್ನೆನ ಕೇಳ್ಬಿಡ್ತಾರೆ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಬಾರಿ ಬಿಗ್ ಬಾಸ್ ನಲ್ಲಿ ಗೆಲ್ಲೋರು ಯಾರು ಅಂತ. ನಮಗೆಲ್ಲರಿಗೂ ಕೂಡ ಸರಿಯಾಗಿ ಅರಿವಿದೆ ಅವರು ಏನು ಉತ್ತರ ನೀಡಿದ್ರಂತ. ಅದ್ರ ಬಗ್ಗೆ ನಾನು ಹೇಳೋದು ಬೇಕಿಲ್ಲ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು, ಇವರಿಬ್ಬರು ಕೂಡ 2 ಶೋಗಳಲ್ಲಿ ಜೊತೆಯಾಗಿದ್ರು. ಇನ್ನೊಬ್ಬರು ಕಾವ್ಯ ಮತ್ತು ನಮ್ಮ ಗಿಲ್ಲಿ ನಟರಾಜ್ ಅವರು. ಹೌದು, ಕಾವ್ಯ ಅವರ ಪರಿಚಯ ಇದ್ರೂ ಕೂಡ ಅತ್ಯಂತ ಆತ್ಮೀಯತೆಯಿಂದ ಇದ್ದಿದ್ದು ಬಿಗ್ ಬಾಸ್ ಮನೆಯೊಳಗೆ ಬಂಧುಗಳೇ. ನಮ್ಮ ಗಿಲ್ಲಿ ನಟರಾಜ್ ಅವರು ಕೂಡ ಬಿಗ್ ಬಾಸ್ನ ಹೊರಗೆ ಹೇಗೆ ಎಲ್ಲರ ಜೊತೆ ನಡ್ಕೊಳ್ತಿದ್ರು ಅದೇ ರೀತಿ ಕಾವ್ಯ ಅವರ ಜೊತೆ ಕೂಡ ನಡ್ಕೊಂಡಿದ್ದನ್ನು ನಾವು ಗಮನಿಸಿದ್ದೇವೆ. ಆವಾಗ ಐ ಲವ್ ಯು ಅಂತ ಹೇಳೋದು, ಅವ್ರನ್ನ ಕಿಚಾಯಿಸೋದು ಎಲ್ಲವುದನ್ನು ಮಾಡಿದ್ದುಂಟು. ಅಂತೂ ನಮ್ಮ ಗಿಲ್ಲಿಯವರು ಬಿಗ್ ಬಾಸ್ ಅನ್ನ ಗೆದ್ಬಿಟ್ರು. ಹೊರಗೆ ಬಂದಾಗ ಪತ್ರಕರ್ತರು ಕಾವ್ಯ ಅವರ ಹತ್ರ ಕೇಳಿದ ಪ್ರಶ್ನೆ ಏನಂದ್ರೆ, ನಿಮ್ಮಿಂದ ಗಿಲ್ಲಿಯವರಿಗೆ ಗೆಲುವಾಯ್ತು, ನೀವು ಅದ್ಭುತ ಸಾಥ್ ಕೊಟ್ರಿ ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳಿದ್ರು. ಆದರೆ ಕಾವ್ಯ ಅವರ ಉತ್ತರ ಇಡೀ ಕರ್ನಾಟಕದ ಮನ ಗೆದ್ಬಿಟ್ಟಿತ್ತು. ಅದ್ಭುತವಾದ ವ್ಯಕ್ತಿತ್ವ ಅಂತ ಎಲ್ಲರೂ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನ್ನಿಂದ ಅಲ್ಲ, ಗಿಲ್ಲಿ ಅವರು ತಮ್ಮ ಆಟದಿಂದಲೇ ಗೆದ್ದಿರೋದು ಅಂತಕ್ಕಂಥದ್ನ ಕಾವ್ಯ ಅವರು ಹೇಳ್ಬಿಟ್ಟಿದ್ರು. ಹಾಗಾಗಿನೇ ಏನೋ ಇವರಿಬ್ಬರು ಕೂಡ ಬಿಗ್ ಬಾಸ್ನಿಂದ ಹೊರ ಬಂದ ನಂತರನೂ ಕೂಡ ಅದ್ಭುತ ಸ್ನೇಹ ಮುಂದುವರಿದಿದೆ. ಜೊತೆಗೆ ಇವರಿಗೆ ಅಭಿಮಾನಿಗಳ ಶಕ್ತಿ ಕೂಡ ಜೊತೆ ಸೇರ್ಕೊಂಡು ಇವರು ದಿನದಿಂದ ದಿನಕ್ಕೆ ಬೆಳಿತಾನೆ ಸಾಗಿದ್ದಾರೆ ಬಂಧುಗಳೇ. ನಾವೆಲ್ಲರೂ ಕೂಡ ಇಬ್ಬರ ಹೇಳಿಕೆಗಳನ್ನ ಗಮನಿಸಬೇಕು. ಗಗನ ಬಾರಿಯವರ ಹೇಳಿಕೆಯನ್ನ ಗಮನಿಸಿದಾಗ ಎಷ್ಟು ದಿನದ ಫ್ರೆಂಡು ಈ ರೀತಿ ಇದ್ರೇನು ಪ್ರಯೋಜನ ಅನ್ಸುತ್ತೆ. ಹಾಗೆ ಕಾವ್ಯ ಅವರ ಹೇಳಿಕೆಯನ್ನ ಗಮನಿಸಿದಾಗ ಖಂಡಿತವಾಗಿಯೂ ಕೂಡ ಒಬ್ಬ ಸ್ನೇಹಿತನ ಗೆಲುವು ನನ್ನ ಗೆಲುವಲ್ಲ, ಅವನ ಗೆಲುವು. ಅಂದು ಅವರ ಗೆಲುವನ್ನ ಸಂಭ್ರಮಿಸಿದ್ದು ಇದೆ ಕಾವ್ಯ ಅವರು ಕೂಡ. ಹೌದು ಬಂಧುಗಳೇ, ನಾವು ಕೂಡ ಸ್ನೇಹಿತರನ್ನ ಸೆಲೆಕ್ಟ್ ಮಾಡುವಾಗ ಕೂಡ ನಮ್ಮನ್ನ ಯಾವ ರೀತಿ ಅವರು ಟ್ರೀಟ್ ಮಾಡ್ತಾರೆ, ನಮ್ಮನ್ನ ಯಾವ ರೀತಿ ಸಂಭ್ರಮಿಸ್ತಾರೆ ಅಂತಕ್ಕಂಥದ್ದನ್ನ, ಅವರ ವ್ಯಕ್ತಿತ್ವ ಎಂಥದ್ದು, ಅವರು ನಮಗೆ ಹೇಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತಕ್ಕಂಥದ್ದನ್ನು ಮನದಲ್ಲಿಟ್ಕೊಂಡು ಅಳೆದು ತೂಗಿ ಸ್ನೇಹವನ್ನ ಮಾಡಬೇಕಾಗುತ್ತೆ. ಇದು ನಮ್ಮ ಜೀವನಕ್ಕೆ ಒಂದು ಅದ್ಭುತ ಉದಾಹರಣೆ ಬಂಧುಗಳೇ. ಇಲ್ಲಿ ಗಗನ ಅವರ ತಪ್ಪೇನೂ ಇಲ್ಲ ಕಣ್ರಿ. ಗಗನ ಅವರ ಯೋಚನೆ ರೀತಿನೇ ಬೇರೆ, ಕಾವ್ಯ ಅವರ ಯೋಚನೆ ರೀತಿಯೇ ಬೇರೆ. ಇದಾಗಿತ್ತು ಇಂದಿನ ಒಂದು ವಿಡಿಯೋ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮ್ಮಿಂದ ಬಯಸೋದು ಒಂದು ಅದ್ಭುತ ಬೇಷ್ ಅನ್ನೋ ಮಾತನ್ನ. ಧನ್ಯವಾದಗಳು.